ಚಂದ್ರಗ್ರಹಣ ಮುಗಿದಿದೆ, ಆದರೆ ನಿಮ್ಮ ರಾಶಿಗೆ ಶುಭವೇ ಅಶುಭವೇ? ಈ 6 ರಾಶಿಯವರು ಇನ್ನು 21 ದಿನ ಜಾಗ್ರತೆ ಇಲ್ಲದಿದ್ದರೆ ದೊಡ್ಡ ತಪ್ಪಾಗುತ್ತದೆ. ಚಂದ್ರನ ಪರಿಣಾಮ ಹೆಚ್ಚು ಅನುಭವಿಸುವ ರಾಶಿ ಯಾವುದು ಗೊತ್ತಾ? ಮನಸ್ಸು ಏಕೆ ಅಸ್ಥಿರವಾಗುತ್ತಿದೆ? ಇದರ ಹಿಂದೆ ಗ್ರಹಣದ ರಹಸ್ಯ ಇದೆ. ಇದನ್ನು ಕೇಳದೆ ಈ ತಿಂಗಳು ಮುಂದುವರಿಯಬೇಡಿ ಸ್ನೇಹಿತರೆ. ಚಂದ್ರಗ್ರಹಣವು ಕೇವಲ ಆಕಾಶದಲ್ಲಿ ನಡೆಯುವ ಘಟನೆಯಲ್ಲ. ಇದು ನಮ್ಮ ಮನಸ್ಸು, ಭಾವನೆ, ಕುಟುಂಬ, ಹಣಕಾಸು ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಶಕ್ತಿಶಾಲಿ ಘಟನೆ. ಇಂದು ನಾವು ವಿಶೇಷವಾಗಿ 12 ರಾಶಿಗಳ ಬಗ್ಗೆ ಮಾತನಾಡಲಿದ್ದೇನೆ. ಗ್ರಹಣದ ನಂತರ 15ರಿಂದ 21 ದಿನಗಳವರೆಗೆ ವಿಶೇಷ ಎಚ್ಚರಿಕೆ ಅಗತ್ಯ. ಮೇಷರಾಶಿ. ಚಂದ್ರನು ಮನಸ್ಸಿನ ಕಾರಕ. ಗ್ರಹಣದ ನಂತರ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗಬಹುದು, ಗೊಂದಲ ಉಂಟಾಗಬಹುದು, ತುರ್ತು ನಿರ್ಧಾರಗಳ ಸಾಧ್ಯತೆ ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ಕೋಪವನ್ನು ನಿಯಂತ್ರಣ ಮಾಡಿ, ಇದು ಬಹಳ ಮುಖ್ಯ. ಸಣ್ಣ ಪುಟ್ಟ ವಿಷಯಕ್ಕೂ ದೊಡ್ಡ ದೊಡ್ಡ ಜಗಳವಾಗುವ ಸಾಧ್ಯತೆ ಇದೆ. ಮೌನವಾಗಿರಿ. ಯಾವುದೇ ಕಾರಣಕ್ಕೂ ಕೋಪವನ್ನು ಮಾಡಿಕೊಳ್ಳಬೇಡಿ. ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಹೂಡಿಕೆ ಮಾಡುವ ಮೊದಲು 1ಕ್ಕೆ 10 ಬಾರಿ ಯೋಚನೆ ಮಾಡಿ. ಸಾಲ ಕೊಡೋದಾದರೂ ತೆಗೆದುಕೊಳ್ಳೋದಾದರೂ ಬಹಳ ಜಾಗ್ರತೆಯಿಂದ ಇರಿ. ತಾಯಿಗೆ ಸಂಬಂಧಿಸಿದಂಥ ಚಿಂತನೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅವರ ಆರೋಗ್ಯದ ವಿಚಾರದಲ್ಲಿ ಗಮನವನ್ನು ಕೊಡಿ. ಗಂಡ ಹೆಂಡತಿ ನಡುವೆ ಅರ್ಥದೋಷಗಳು ಅಂದರೆ ಜಗಳಗಳು, ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮಾತಿನ ಮೇಲೆ ನಿಯಂತ್ರಣ ಇದ್ದರೆ ಎಂತಹ ಸಮಸ್ಯೆಯಾದರೂ ತಪ್ಪಿಸಬಹುದು. ತಲೆನೋವು, ರಕ್ತದೊತ್ತಡ, ನಿದ್ರಾಹೀನತೆ ಕಾಡುವ ಸಾಧ್ಯತೆ ಕಾಣುತ್ತಿದೆ. ಧ್ಯಾನ, ಪ್ರಾಣಾಯಾಮ ತುಂಬ ಒಳ್ಳೆಯದು. ಸೋಮವಾರ ಶಿವನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತದೆ. ಇನ್ನು ಗ್ರಹಣದ ನಂತರ 15 ದಿನಗಳಲ್ಲಿ ಹೊಸ ಅವಕಾಶ ಬರುವ ಸಾಧ್ಯತೆ ಕಾಣ್ತಾ ಇದೆ. ಆತುರ ಬಿಡಿ, ಸಹನೆಯನ್ನು ಇಟ್ಟುಕೊಳ್ಳಿ. ರಾಜಯೋಗದ ಲಕ್ಷಣ ಕೂಡ ಕಾಣ್ತಾ ಇದೆ. ವೃಷಭ ರಾಶಿ. ಮನಸ್ಸಿನಲ್ಲಿ ಹಳೆಯ ವಿಚಾರಗಳ ನೆನಪು ಕಾಡುವ ಸಾಧ್ಯತೆ ಇದೆ. ಭಾವನಾತ್ಮಕ ನಿರ್ಧಾರಗಳನ್ನು ಆದಷ್ಟು ತಪ್ಪಿಸಿ. ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ವಿಷಯವಾದರೂ ತುಂಬ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾವುದಾದರೂ ಹಣ ಬರುವ ಬಾಕಿ ಇದ್ದರೆ ಖಂಡಿತವಾಗಿ ಅದನ್ನು ಮರಳಿ ಪಡೆಯುವ ಸಾಧ್ಯತೆ ಕಾಣುತ್ತಿದೆ. ಹೊಸ ವ್ಯವಹಾರ ಆರಂಭಕ್ಕೆ ಇದು ಒಳ್ಳೆಯ ಸಮಯವಲ್ಲ. ಸ್ವಲ್ಪ ಕಾಯುವುದು ಬಹಳ ಒಳ್ಳೆಯದು. ಸಹೋದರ ಸಹೋದರಿಯರ ಜೊತೆ ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಕಾಣುತ್ತಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಕಲಹ ಕೂಡ ಆಗುವ ಸಾಧ್ಯತೆ ಇದೆ. ಮಹಿಳೆಯರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇದು ಬಹಳ ಮುಖ್ಯ. ಕಂಠ ಅಥವಾ ಗಂಟಲು ಸಮಸ್ಯೆ ಕಾಡುವ ಸಾಧ್ಯತೆ ಕಾಣ್ತಾ ಇದೆ. ಶೀತ ಕೆಮ್ಮು ಕೂಡ ಬರಬಹುದು. ತುಳಸಿ ನೀರನ್ನು ಸೇವಿಸಿ. ಹಾಲು ಕುಡಿಯುವುದನ್ನು ಕಡಿಮೆ ಮಾಡಿ. ಇದು ತುಂಬ ಒಳ್ಳೆಯದು. ಗ್ರಹಣದ ಪರಿಣಾಮ 21 ದಿನಗಳಲ್ಲಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಧೈರ್ಯದಿಂದ ನಿರ್ಧಾರ ಮಾಡಿದರೆ ಆರ್ಥಿಕ ಸ್ಥಿತಿ ಕೂಡ ಬಲವಾಗುತ್ತದೆ. ಮಿಥುನ ರಾಶಿ. ಮನಸ್ಸಿನಲ್ಲಿ ಅಸ್ಥಿರತೆ ಕಾಡುತ್ತದೆ. ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಕೆಲಸದ ಸ್ಥಳಗಳಲ್ಲಿ ಒತ್ತಡ ಕೂಡ ಹೆಚ್ಚಾಗಬಹುದು. ಹಾಗೂ ಹಳೆಯ ಸ್ನೇಹಿತರಿಂದ ಯಾವುದಾದರೂ ಸುದ್ದಿ ಬರುವ ಸಾಧ್ಯತೆ ಕೂಡ ಇದೆ. ಖರ್ಚು ಹೆಚ್ಚಾಗುತ್ತದೆ. ಆನ್ಲೈನ್ ವ್ಯವಹಾರಗಳನ್ನು ಮಾಡುವಾಗ ಬಹಳ ಜಾಗ್ರತೆಯಿಂದ ಇರಿ. ಹೊಸ ಹೂಡಿಕೆಯನ್ನು ತಾತ್ಕಾಲಿಕವಾಗಿ ಮುಂದಕ್ಕೆ ಹಾಕಿ. ಸಹೋದರರ ಜೊತೆ ಭಿನ್ನಾಭಿಪ್ರಾಯ ಆಗುವ ಸಾಧ್ಯತೆ ಇದೆ. ಮಾತಿನ ತಪ್ಪಿನಿಂದ ಸಮಸ್ಯೆ ಉಂಟಾಗಬಹುದು. ಆದಷ್ಟು ಮೌನವಾಗಿರಿ. ನರಗಳ ಒತ್ತಡ ಆಗಬಹುದು. ನಿದ್ರೆ ಕಡಿಮೆ ಮಾಡಿದ್ರೆ ತೊಂದರೆ ಆಗುತ್ತೆ. ಆದಷ್ಟು ಚೆನ್ನಾಗಿ ನಿದ್ರೆ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ. ಬಹಳ ಒಳ್ಳೆಯದಾಗತ್ತೆ. 10-15 ದಿನಗಳಲ್ಲಿ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಶಿಕ್ಷಣ, ಪರೀಕ್ಷೆ ವಿಚಾರಗಳಲ್ಲಿ ಒಳ್ಳೆಯ ಸುದ್ದಿ ಕೂಡ ಕೇಳ್ತೀರಾ. ಕಟಕ ರಾಶಿ. ಚಂದ್ರ ನಿಮ್ಮ ಅಧಿಪತಿ. ಆದ್ದರಿಂದ ನಿಮ್ಮ ರಾಶಿಗೆ ಬಹಳ ಪರಿಣಾಮ ಹೆಚ್ಚಾಗಿರುತ್ತೆ. ಭಾವನಾತ್ಮಕ ಗೊಂದಲಗಳಾಗಬಹುದು. ಕಷ್ಟ ನಷ್ಟ ಕೂಡ ಎಲ್ಲ ಇದ್ದೇ ಇರುತ್ತೆ. ಆದರೆ ಭಯ ಪಡೋದು ಬೇಡ. ಮನೆಯಲ್ಲಿ ಖರ್ಚು ಹೆಚ್ಚಾಗಬಹುದು. ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ವಿಳಂಬ ಕೂಡ ಆಗಬಹುದು. ತಾಯಿ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಮನೆಯಲ್ಲಿ ಸಣ್ಣ ಪುಟ್ಟ ಕಲಹ ಆಗುತ್ತೆ. ಆದರೆ ಆರೋಗ್ಯ ಸಮಸ್ಯೆ ಇರಬಹುದು. ಹೊಟ್ಟೆ, ಜೀರ್ಣಕ್ರಿಯೆ ಸಮಸ್ಯೆ ಎಲ್ಲ ಉಂಟಾಗತ್ತೆ. ತಣ್ಣೀರನ್ನು ಕಡಿಮೆ ಸೇವನೆ ಮಾಡಿ. 21 ದಿನಗಳಲ್ಲಿ ಶಾಂತಿ ಮರಳತ್ತೆ. ದೇವರ ಆರಾಧನೆ ಮಾಡಿ. ಎಲ್ಲವೂ ಒಳ್ಳೆಯದಾಗತ್ತೆ. ಸಿಂಹರಾಶಿ. ಮಾನ ಪ್ರತಿಷ್ಠೆ ವಿಷಯದಲ್ಲಿ ಬಹಳ ಎಚ್ಚರವಾಗಿರಿ. ಅಧಿಕಾರಿಗಳ ಜೊತೆ ಮಾತನಾಡುವಾಗ ಬಹಳ ಜಾಗ್ರತೆಯಿಂದ ಮಾತನಾಡಿ. ಉದ್ಯೋಗದಲ್ಲಿ ಬದಲಾವಣೆಯಾಗುವಂತಹ ಸೂಚನೆ ಕಾಣ್ತಾ ಇದೆ. ಹಣ ಬಾಕಿ ಉಳಿಯುವ ಸಾಧ್ಯತೆ ಅಂದರೆ ನಿಮಗೆ ಯಾರಾದರೂ ಹಣ ಕೊಡಬೇಕಾಗಿದ್ರೆ ಅದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಮುಂದಕ್ಕೆ ಹೋಗುವ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಗಂಡ ಹೆಂಡತಿ ನಡುವೆ ಅಹಂಕಾರದಿಂದ ಜಗಳ ಆಗುತ್ತೆ. ಮಕ್ಕಳ ವಿಚಾರದಲ್ಲಿ ಕೂಡ ಚಿಂತೆ ಜಾಸ್ತಿ ಆಗುತ್ತೆ. ಹೃದಯದ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ ಕೂಡ ಕಾಡುತ್ತೆ. ಹೆಚ್ಚು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಹಳೆಯ ಕಾರ್ಯ ಪೂರ್ಣಗೊಳ್ಳುವ ಸಾಧ್ಯತೆ. ಧೈರ್ಯದಿಂದ ಮುಂದುವರೆದರೆ ಯಶಸ್ಸು ಸಿಕ್ಕೇ ಸಿಗತ್ತೆ. ಕನ್ಯಾ ರಾಶಿ. ಚಿಂತೆ, ಅತಿಯಾದ ಆಲೋಚನೆ ಕಾಡುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಸೂಕ್ಷ್ಮ ತಪ್ಪುಗಳಾಗುವ ಸಾಧ್ಯತೆಯೂ ಕೂಡ ಕಾಣ್ತಾ ಇದೆ.
ಖರ್ಚನ್ನು ನಿಯಂತ್ರಣ ಮಾಡಿ. ವ್ಯವಹಾರದಲ್ಲಿ ಲಾಭ ನಿಧಾನವಾಗಿ ಹಾಗೆ ಆಗುತ್ತದೆ. ಬಂಧುಗಳ ಜೊತೆ ಜಗಳವಾಗುವ ಅಥವಾ ಮನಸ್ತಾಪ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಮಹಿಳೆಯರು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸಿ. ಚರ್ಮ ಅಥವಾ ಅಲರ್ಜಿ ಸಮಸ್ಯೆ ಉಂಟಾಗಬಹುದು. ಹಸಿರು ಆಹಾರ ಸೇವನೆಯನ್ನು ಮಾಡಿ. 15ರಿಂದ 20 ದಿನಗಳಲ್ಲಿ ಭಾಗ್ಯಬಲ ಹೆಚ್ಚಾಗುತ್ತದೆ. ಹೊಸ ಅವಕಾಶದ ದಾರಿ ಕೂಡ ತೆರೆದುಕೊಳ್ಳುತ್ತದೆ. ಇನ್ನು ತುಲಾ ರಾಶಿ, ಮನಸ್ಸಿನಲ್ಲಿ ದ್ವಂದ್ವ ಸ್ಥಿತಿ ಕಾಣ್ತಾ ಇದೆ. ನಿರ್ಧಾರ ತೆಗೆದುಕೊಳ್ಳಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಜಾಗ್ರತೆಯನ್ನು ತೋರಿ. ಅನಿರೀಕ್ಷಿತ ಖರ್ಚನ್ನು ಮಾಡಬೇಡಿ. ಅನಿರೀಕ್ಷಿತ ಖರ್ಚುಗಳಾಗುವ ಸಾಧ್ಯತೆ ಕೂಡ ಕಾಣ್ತಾ ಇದೆ. ಗಂಡ ಹೆಂಡತಿ ನಡುವೆ ಮನಸ್ತಾಪ ಜಗಳ ಕೂಡ ಆಗಬಹುದು. ಶಾಂತವಾಗಿ ಮಾತನಾಡಿದರೆ ಸಮಸ್ಯೆ ಪರಿಹಾರ ಆಗುತ್ತೆ. ಕಿಡ್ನಿ ಬೆನ್ನು ಭಾಗದ ನೋವು ಕೂಡ ಕಾಣಿಸಬಹುದು. ಶುಕ್ರವಾರ ಲಕ್ಷ್ಮೀ ಪೂಜೆ, ಬಿಳಿ ವಸ್ತ್ರ ಧರಿಸುವುದು ಒಳ್ಳೆಯದು. ವೃಶ್ಚಿಕ ರಾಶಿ, ಗುಪ್ತ ಚಿಂತೆಗಳು ಹೆಚ್ಚಾಗತ್ತೆ. ಹಳೆಯ ವಿಷಯಗಳು ಮತ್ತೆ ಮುಂದಕ್ಕೆ ಬರುತ್ತೆ. ಆದಷ್ಟು ಹಳೆಯ ವಿಚಾರಗಳನ್ನು ಕೆದಕಕ್ಕೆ ಹೋಗಬೇಡಿ. ಸಾಲದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಹೂಡಿಕೆಯನ್ನು ತಾತ್ಕಾಲಿಕವಾಗಿ ತಪ್ಪಿಸಿ. ಯಾವುದೇ ಹೂಡಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ. ಮಾತಿನ ಕಠಿಣತೆ ಜಗಳಕ್ಕೆ ಕಾರಣವಾಗಬಹುದು. ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಿ. ರಕ್ತದೊತ್ತಡ ಅಥವಾ ಒತ್ತಡಗಳು ಕಾಡಬಹುದು. ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಧನುರಾಶಿ, ಭಾಗ್ಯದಲ್ಲಿ ಸ್ವಲ್ಪ ನಿಧಾನಗತಿ ಆಗುತ್ತೆ. ಪ್ರಯಾಣದಲ್ಲಿ ಕೂಡ ವಿಳಂಬಗಳು ಕಾಣಿಸುತ್ತೆ. ಶಿಕ್ಷಣ ಅಥವಾ ವಿದೇಶ ಸಂಬಂಧಿತ ಖರ್ಚುಗಳು ಬರಬಹುದು. ಹಳೆಯ ಹಣ ಮರಳಿ ಸಿಗುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ತಂದೆಯ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಕಾಲು ನೋವು ಕಾಡಬಹುದು. ಗುರುವಾರ ಗುರುಪೂಜೆ ಮಾಡಿ ಹಳದಿಯನ್ನು ದಾನ ಮಾಡಿ. ಮಕರ ರಾಶಿ, ಕೆಲಸದಲ್ಲಿ ಒತ್ತಡ ಕಾಣಿಸ್ತಾ ಇದೆ. ಮೇಲಾಧಿಕಾರಿಗಳ ಜೊತೆ ಜಾಗ್ರತೆಯಾಗಿರಿ. ಸ್ಥಿರ ಆದಾಯ ಇದ್ದರೂ ಖರ್ಚು ಬರುವ ಸಾಧ್ಯತೆ ತುಂಬ ಇದೆ. ಮನೆಯ ವಿಷಯದಲ್ಲಿ ಚಿಂತೆ ಜಾಸ್ತಿ ಆಗಬಹುದು. ಬೆನ್ನು ನೋವು, ಮೂಳೆ ಸಮಸ್ಯೆ ಕೂಡ ಕಾಡುತ್ತೆ. ಶನಿವಾರ ಶನಿದೇವರ ಆರಾಧನೆಯನ್ನು ಮಾಡಿ. ಕುಂಭರಾಶಿ, ಹೊಸ ಆಲೋಚನೆಗಳು, ಅದರಲ್ಲೂ ಸ್ನೇಹಿತರ ಮೂಲಕ ಅವಕಾಶಗಳು ಬರುವ ಸಾಧ್ಯತೆ ಇದೆ. ಲಾಭ ನಿಧಾನವಾಗಿ ಹೆಚ್ಚಾಗುತ್ತೆ. ಆನ್ಲೈನ್ ಮೋಸದಿಂದ ಬಹಳ ಹುಷಾರಾಗಿರಿ. ಕುಟುಂಬದ ವಿಷಯಕ್ಕೆ ಬರೋದಾದರೆ ದೂರದ ಬಂಧುಗಳಿಂದ ಯಾವುದಾದರೂ ಒಂದು ಸುದ್ದಿ ಬರುವ ಸಾಧ್ಯತೆ ಇದೆ. ಕಾಲು ಅಥವಾ ನರ ಸಮಸ್ಯೆಗಳು ಕೂಡ ಕಾಡಬಹುದು. ಶನಿವಾರ ಎಳ್ಳು ದಾನವನ್ನು ಮಾಡಿ. ಮೀನರಾಶಿ, ಭಾವನಾತ್ಮಕತೆ ಹೆಚ್ಚಳ, ಆತ್ಮವಿಶ್ವಾಸದಲ್ಲಿ ಏರಿಳಿತ. ಅಂದರೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಏರಿಳಿತಗಳು ಕಾಣಿಸುತ್ತೆ. ಭಾವನಾತ್ಮಕತೆಯಿಂದ ಯೋಚನೆ ಮಾಡೋದು ತುಂಬ ಜಾಸ್ತಿ ಆಗುತ್ತೆ. ದಯವಿಟ್ಟು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಯೋಚನೆ ಮಾಡಿ. ಹಣಕಾಸು ವಿಚಾರದಲ್ಲಿ ಬಹಳ ಹುಷಾರಾಗಿರಿ. ಹೂಡಿಕೆ ವಿಚಾರದಲ್ಲಿ ತಾಳ್ಮೆಯನ್ನು ಅಗತ್ಯವಾಗಿ ಇಟ್ಟುಕೊಳ್ಳಿ. ಕುಟುಂಬದ ವಿಚಾರಕ್ಕೆ ಬರೋದಾದರೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಕೂಡ ಜಾಸ್ತಿ ಆಗಬಹುದು. ಆರೋಗ್ಯದ ವಿಚಾರ ನೋಡೋದಾದರೆ ನಿದ್ರಾಹೀನತೆ, ಕಾಲು ನೋವು ಕೂಡ ಕಾಡುತ್ತೆ. ಪರಿಹಾರ ಏನಪ್ಪ ಅಂದರೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ. ಸ್ನೇಹಿತರೆ, ಎಲ್ಲ ರಾಶಿಗಳಿಗೂ ಪರಿಹಾರಗಳ ಜೊತೆಗೆ ಓಂ ಚಂದ್ರಾಯ ನಮಃ ಎಂದು 108 ಬಾರಿ ಜಪ ಮಾಡಿ. ಬಡವರಿಗೆ ಹಾಲನ್ನು ಅಥವಾ ಅಕ್ಕಿಯನ್ನು ದಾನ ಮಾಡಿ. ಧ್ಯಾನ ಮಾಡಿ ಮನಃಶಾಂತಿಯನ್ನು ಹೆಚ್ಚಿಸಿಕೊಳ್ಳಿ. ಇಂದು ಕೇಳಿದ ಈ ಸೂಚನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನಿರ್ಲಕ್ಷ್ಯ ಮಾಡಿದರೆ ನಷ್ಟ, ಜಾಗ್ರತೆ ಇಟ್ಟರೆ ಯಶಸ್ಸು ನಿಮ್ಮದೇ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾಮೆಂಟ್ನಲ್ಲಿ ನಿಮ್ಮ ರಾಶಿ ಯಾವುದು ಎಂದು ಬರೆಯಿರಿ. ಮತ್ತು ಇಂತಹ ನಿಜವಾದ ಜ್ಯೋತಿಷ್ಯ ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.